ಭಕ್ತಿ ಅತ್ಗೆ ಇವತ್ತು ನಮ್ಮನೆ ಪದ್ಧತಿ ಪ್ರಕಾರ ನೀವೇ ತಿಂಡಿ ಮಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ಸರಿ, ಅಷ್ಟೇ ತಾನೇ, ನಾನು ಮಾಡ್ತೀನಿ. ಅಷ್ಟೊಂದು ಸುಲಭವಾಗಿ ಮಾಡುವಂತ ತಿಂಡಿ ಅಲ್ಲ ಅದು. ಸುಲಭ ಅಲ್ಲ ಅಂದ್ರೆ? ಯಾಕೆ ಅಮ್ಮು, ನಿಮ್ಮಮ್ಮ ನಿನಗೆ ಹೇಳಿಲ್ವಾ? ಆಕ್ಚುಲಿ ಅಮ್ಮ ಏನಂತ ಹೇಳಿದ್ರು ಅಂದ್ರೆ ಭಕ್ತಿ ಅತ್ಗೆಗೆ ಏನ್ ಸುಲಭ ಆಗುತ್ತೋ ಅದನ್ನ ಮಾತ್ರ. ಪುಟ್ಟಿ, ನಿನಗೆ ಪೂರ್ತಿ ವಿಚಾರನೇ ಗೊತ್ತಿಲ್ಲ. ನಂಗೊತ್ತು, ನಾನು ಹೇಳ. ಅಲ್ಲ ಮಹಿಮಾ, ಅಮ್ಮ ಏನ್ ಅಮೃತ, ನಮ್ಮನೆ ಪದ್ಧತಿ ಪ್ರಕಾರ ಮನೇಲಿರೋ ಎಲ್ರಿಗೂ ಅವ್ರಿಗಿಷ್ಟ ಆಗೋ ಒಂದ್ ತಿಂಡಿನ ಮನೆ ಸೊಸೆ ಮಾಡ್ಲೇಬೇಕು. ಒಂದೇ ತಿಂಡಿ ತಾನೇ, ಮಾಡ್ತೀನಿ. ಅಮೃತ, ನಿಮ್ಗೆಲ್ಲ ಯಾವ ತಿಂಡಿ ಅಂತ ಹೇಳಿ ಅರ್ಧ ಗಂಟೆಲಿ ಮಾಡ್ಬಿಡ್ತೀನಿ. ಅಯ್ಯೋ ಅತ್ಗೆ, ಅವ್ರು ಹೇಳ್ತಿರೋದು ಮನೇಲಿರೋ ಪ್ರತಿಯೊಬ್ಬರಿಗೂ ಅವ್ರಿಗಿಷ್ಟ ಆಗೋ ಒಂದೊಂದ್ ತಿಂಡಿ ಮಾಡ್ಬೇಕು ಅಂತ. ಅಂದ್ರೆ ಚಿಕ್ಕಮ್ಮ, ಅಮ್ಮ, ನೀವು, ಚಿಕ್ಕಪ್ಪ, ಅಗಸ್ತ್ಯ ಅಣ್ಣ, ಅಜ್ಜಿ, ಅಚಿಂತ್ಯ ಅಣ್ಣ, ನಾನು, ಮಹಿಮಾ, ಪ್ರತೀಕ್. ಚಿಕ್ಕಮ್ಮ, ಅಷ್ಟೊಂದ್ ಜನಕ್ಕೆ ತಿಂಡಿ ಮಾಡಕ್ಕಾಗತ್ತಾ? ಮಾಡ್ತೀನಿ. ನಮ್ ದೇವಸ್ಥಾನಕ್ಕೆ ತುಂಬಾ ಜನ ಬಂದಾಗ ಫಟಾಫಟ್ ಅಂತ ಒಂದ್ 3-4 ತರ ಪ್ರಸಾದ ಮಾಡ್ತಾ ಇದ್ದೆ. ಮಾಡೋರ್ಗ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ನೀನೇನ್ ಅಮೃತ ಇದು? ಮಹಿಮಾ, ನೀನ್ ಹೇಳು. ಅಮ್ಮ, ದೊಡ್ಡಮ್ಮಂಗೆ ನೀರ್ ದೋಸೆ, ಅಜ್ಜಿಗೆ ಬಿಸಿಬೇಳೆ ಬಾತು, ಅಪ್ಪಂಗೆ ಪೂರಿ ಸಾಗು, ನಮ್ಮಮ್ಮಂಗೆ ಬಾರ್ಬಿಕ್ಯೂ ಬರ್ಗರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಅಮೃತ ಅಕ್ಕಂಗೆ ಗ್ರಾಮ್ ಕ್ರ್ಯಾಕರ್ಸ್, ನನ್ಗೆ ವೈಟ್ ಸಾಸ್ ಪಾಸ್ತಾ. ಓಕೆ. ಅಚಿಂತಿ ಅಣ್ಣಂಗೆ ನೀವು ಮಾಡೋ ಚಕ್ಲಿ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡಿ. ಆಮೇಲೆ ಅಗಸ್ತ್ಯ ಅಣ್ಣಂಗೆ ಉಪ್ಪಿಟ್ಟು ಮಾಡಿದ್ರೆ ಸಾಕು. ಇವಳು ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವ್ ಇವಳಿಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಬನ್ನಿ ಹೋಗೋಣ, ಬಾ ಅಮ್ಮು. ಚಿಕ್ಕಮ್ಮ, ಇಷ್ಟೊಂದೆಲ್ಲ ಅಡ್ಗೆ ಮಾಡೋದಿಕ್ಕೆ ಭಕ್ತಿ ಅತ್ಗೆಗೆ ಕಷ್ಟ ಆಗುತ್ತೆ. ಅಯ್ಯೋ, ಇದೇನ್ ಕಷ್ಟ ಅಮೃತ. ನಿಜ ಹೇಳ್ಬೇಕಂದ್ರೆ ನಿಮ್ ಭಕ್ತಿ ಅತ್ಗೆಗೆ ಅಡ್ಗೆ ಮಾಡೋದಕ್ ಬೇಕಾಗಿರೋ ಎಲ್ಲ ಪದಾರ್ಥ ಕಣ್ ಮುಂದೆನೇ ಇದೆ. ಅಷ್ಟೇ ಅಲ್ದೆ ಅವನ್ ಇದೆ, ಫ್ರಿಡ್ಜ್ ಇದೆ, ಮಿಕ್ಸರ್ ಗ್ರೈಂಡರ್ ಇದೆ. ನಾವ್ ಈ ಮನೆಗ್ ಬಂದ್ ಹೊಸ್ತ್ರಲ್ಲಿ ಏನೂ ಇರ್ಲಿಲ್ಲ, ರುಬ್ಬೋ ಕಲ್ ಬಳಸಿ ಅಡ್ಗೆ ಮಾಡ್ತಾ ಇದ್ವಿ, ಗೊತ್ತಾ? ಆದ್ರೂ ಚಿಕ್ಕಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಅವಳೆಲ್ಲ ಮಾಡ್ತಾಳೆ ಅಲ್ವಾ ಭಕ್ತಿ? ಮಾಡ್ತೀಯಲ್ವಾ? ಅಮ್ಮು, ಬಾ ನೀನು, ಬಾ.